ಈಶಾನ್ಯ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಇವತ್ತು ವೀಕ್ಷಕರೇ, ಒಂದಷ್ಟು ರಾಶಿಗಳ ವಿಚಾರವಾಗಿ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಯುಗಾದಿ ಹತ್ತಿರವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರಾಶಿಗೆ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಕಾಲಚಕ್ರ ಉರುಳ್ತಾ ಇದೆ. ಮತ್ತೊಂದು ಯುಗಾದಿ ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೇವೆ. ಯುಗಾದಿಯ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ನಿಂತಿರೋದು ಪರಾಭವ ನಾಮ ಸಂವತ್ಸರ. ಈ ಹೆಸರೇ ಸೂಚಿಸುವಂತೆ ಇದು ವಿಜಯದ ಸಂಕೇತವೋ ಅಥವಾ ಪರಾಜಯದ ಮುನ್ಸೂಚನೆಯೋ? ಈ ವರ್ಷದ ಗ್ರಹಗತಿಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸೋದಾದ್ರೆ ಹೇಗೆ? ವಿಶೇಷವಾಗಿ ಮೇಷ, ವೃಷಭ, ಮಿಥುನ ಮತ್ತು ಕರ್ಕಾಟಕ ರಾಶಿಯವರ ಭವಿಷ್ಯ ಈ ವರ್ಷ ಹೇಗಿರ್ಲಿಕ್ಕಿದೆ? ಯಾರಿಗೆ ಆರ್ಥಿಕ ಲಾಭ ಕಾದಿದೆ, ಯಾರಿಗೆ ನಷ್ಟದ ಭೀತಿ ಇದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಮೇಷ, ವೃಷಭ, ಮಿಥುನ ಮತ್ತು ಕರ್ಕಾಟಕ ರಾಶಿಯವರ ಭವಿಷ್ಯ ಈ ವರ್ಷ ಹೇಗಿರ್ಲಿಕ್ಕಿದೆ? ಮತ್ತೆ 4 ರಾಶಿಗಳಲ್ಲಿ ಯಾರಿಗೆ ರಾಜಯೋಗ ಕಾದಿದೆ ಮತ್ತು ಯಾರಿಗೆ ನಷ್ಟ ಉಂಟಾಗುತ್ತೆ ಅಂತ? ಖಂಡಿತ. ಅನೇಕ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಕ್ಕಿಂತ ಮುಂಚೆ 19/3/2026 ಬೆಳಗಿನ ಜಾವ 6:55 ನಮಗೆ ಪ್ರತಿಪಾದ ಶುರುವಾಗುತ್ತೆ. ಶುಕ್ಲ ಪಕ್ಷದ ಪ್ರತಿಪಾದ, ಅಲ್ಲಿಂದ ನಮ್ಮ ಉಗಾದಿ ಪ್ರಾರಂಭ. ಆ ಸಮಯಕ್ಕೆ ಇರ್ತಕ್ಕಂಥ ಗ್ರಹಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ಗುರು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು, ಕೇತು ಸಿಂಹ ರಾಶಿಯಲ್ಲಿರ್ತಕ್ಕಂಥದ್ದು, ಹಾಗೆ 3 ಗ್ರಹಗಳು ಕುಂಭರಾಶಿ, ಮಂಗಳ, ರಾಹು ಮತ್ತು ಬುಧ. ಹಾಗೆ 4 ರಾಶಿಗಳು ಮೀನರಾಶಿಲಿ, ಸೂರ್ಯ, ಚಂದ್ರ, ಶುಕ್ರ ಮತ್ತು ಶನಿ. ಯಾವ ರಾಶಿಗೆ ಯಾವ ರೀತಿಯ ಫಲಗಳಿರ್ತಕ್ಕಂಥದ್ದು ಈ ವರ್ಷ ನೋಡೋಣ. ಹಾಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಪ್ರತಿ ರಾಶಿಗೂ ಉಗಾದಿ ದಿವಸ ಆದರೂ ಮಾಡ್ಬೋದು, ಅಥವಾ ಉಗಾದಿಯ ನಂತರ ದಿವಸದಲ್ಲಿ ಒಂದು ವಾರದೊಳಗಡೆ ಈ ಪರಿಹಾರ ಮಾಡ್ಕೋಬೋದು. ಮೇಷರಾಶಿ ಅಥವಾ ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರ ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಥವಾ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ. ಆದರೆ ವಿದೇಶದಲ್ಲಿ ಮಾಡ್ತಕ್ಕಂಥದ್ದು, ಅಂದರೆ ವಿದೇಶದಲ್ಲಿ ನಾವು ಓದ್ತಾ ಇದ್ದೀವಿ ಅನ್ನೋರಿಗೆ ಅನುಕೂಲ ಈ ವರ್ಷ. ಉಗಾದಿ ನಂತರ ವಿದೇಶದಲ್ಲಿ ಓದಬೇಕು, ಅಲ್ಲೊಂದು ಸ್ವಲ್ಪ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ವೃತ್ತಿಗೆ ಬರೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ 11ನೇ ಮನೆಯಲ್ಲಿದ್ದಾನೆ, 11th ಹೌಸ್ ಆಫ್ ಲಾಭ. ವೃತ್ತಿಪರರಿಗೆ ಈ ವರ್ಷ ಉಗಾದಿಯ ನಂತರ ಉತ್ತಮವಾಗಿರ್ತಕ್ಕಂಥ ಒಂದು ಭವಿಷ್ಯ ಕಾದಿದೆ. ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು, ಪ್ರಮೋಷನ್ಗೆ ಆಗ್ತಕ್ಕಂಥದ್ದು ಅಥವಾ ಪ್ರಮೋಷನಿಂದ ಹಣ ಜಾಸ್ತಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡುಬರ್ತಾಯಿದೆ. ಹಾಗೆ ವ್ಯಾಪಾರಕ್ಕೆ ಹೋಗೋಣ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಮೇಷರಾಶಿಯ ವಿಚಾರದಲ್ಲಿ ಅಥವಾ ಮೇಷ ಲಗ್ನದ ವಿಚಾರದಲ್ಲಿ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥದ್ದು. ವ್ಯಾಪಾರದವ್ರಿಗೆ ಸ್ವಲ್ಪ ನಷ್ಟದ ಸಮಯ, ಕಮ್ಮಿ ಸೇಲ್ ಆಗ್ತಕ್ಕಂಥದ್ದು ಅಥವಾ ಹೂಡಿಕೆ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಷ್ಟವನ್ನು ಬರ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ವಿವಾಹ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿದ್ದಾಗ ಈ ವಿವಾಹ ಈ ವರ್ಷ ಮಾತುಕತೆಯಲ್ಲಿ ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದು, ಮಾತುಕತೆಯಿಂದ ಒಂದು ಮದುವೆ ಆಗ್ತಕ್ಕಂಥದ್ದು, ಸಮಸ್ಯೆ ಆಗ್ತಕ್ಕಂಥ ನಿಲ್ತಕ್ಕಂಥದ್ದು ಅಥವಾ ಮಾತುಕತೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಭಾಳ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ವಿವಾಹ ಆದ ನಂತರ, ಅಂದರೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ವೈಮನಸ್ಯ ಜಾಸ್ತಿ, ಸಪ್ರೇಷನ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ ತಾತ್ಕಾಲಿಕವಾಗಿ. ಹಾಗೆ ಇದೇ ವಿಚಾರದಲ್ಲಿ ನಾವು ಆರೋಗ್ಯದ ಕಡೆ ಗಮನ ಕೊಡೋಣ. ಆರೋಗ್ಯದ ವಿಚಾರದಲ್ಲಿ 11ನೇ ಮನೆಯಲ್ಲಿರ್ತಕ್ಕಂಥ ಬುಧ ಕಾಯಿಲೆನ ಸ್ವಲ್ಪ ಸಮಾಧಾನ ರೀತಿ, ಅಂದರೆ ಯಾವುದೇ ರೀತಿ ಮೇಜರ್ ಕಾಯಿಲೆ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆನ ತೋರಿಸ್ತಾ ಇದೆ. ಹಾಗೆ ಇದರ ಜೊತೆ ಇಲ್ಲಿ ನರ್ವಸ್ ಪ್ರಾಬ್ಲಮ್ ಏನಾದ್ರು ಬರ್ತಕ್ಕಂಥ ಸಾಧ್ಯತೆ ಅಥವಾ ನಮಗೆ ಕೈಕಾಲು ನೋವು ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಬಹುತೇಕ ಕಂಡುಬರ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ನೋಡಿದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವೇದಲ್ಲಿರೋದ್ರಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ, ಹಣ ನಿಲ್ಲದೇ ಇರತಕ್ಕಂಥ ತೋರಿಸ್ತಾ ಇದೆ. ಅದರ ಜೊತೆಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 11ರಲ್ಲಿರೋದ್ರಿಂದ ಕೆಲಸದಿಂದ ವೃತ್ತಿಯಿಂದ ಸ್ವಲ್ಪ ಹಣ ಬರ್ಬೋದು ಅಥವಾ ಖರ್ಚು ಉಳಿಯೋದು ಸ್ವಲ್ಪ ಕಷ್ಟ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥ
ಶನಿನೂ ಕೂಡ ವ್ಯಯಭಾವದಲ್ಲಿರ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ತೊಂದರೆ. ಏನು ಪರಿಹಾರ ಮಾಡ್ಕೋಬೋದು ಮೇಷರಾಶಿಯವರಿಗೆ? ಭಾಳ ಸುಲಭವಾಗಿರ್ತಕ್ಕಂಥದ್ದು ಹೇಳ್ತೀನಿ. ಮೇಷರಾಶಿಯವರು ಮಂಗಳವಾರ ಅಂದರೆ ಉಗಾದಿ ಆದ ನಂತರ ಮಂಗಳವಾರ ಬೆಳಗಿನ ಜಾವ 6ರಿಂದ 7 ಗಂಟೆ 8 ಗಂಟೆ ಒಳಗಡೆ ಒಂದು ಕೆಂಪು ದಾರವನ್ನು ಬಲಗೈಗೆ ಕಟ್ಕೊಳ್ತಕ್ಕಂಥದ್ದು. ಅದು ಏನು ನಿಮ್ಮ ಹತ್ರ ಒಂದು ತಿಂಗಳಿದ್ದರೆ ಸಾಕು, ಅನೇಕ ನೆಗೆಟಿವಿಟಿ, ಈ ಉಗಾದಿಯಲ್ಲಿ ಬರ್ತಕ್ಕಂಥ ದೋಷಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಒಂದು ರೆಡ್ ಕಲರ್ ಥ್ರೆಡ್ಡು, ನೈಲಾನ್ ಥ್ರೆಡ್ ಆದರೆ ಭಾಳ ಒಳ್ಳೆಯದಾಗುತ್ತೆ. ಮಂಗಳವಾರ ದಿವಸ ಬೆಳಿಗ್ಗೆ ಕಟ್ಕೊಳ್ಳಿ. ಬಲಗೈಗೆ ಒಂದು 2 ಸುತ್ತು 3 ಸುತ್ತು 4 ಸುತ್ತು, ಸುತ್ತಲ್ಲಿ ಏನು ತೊಂದರೆ ಇಲ್ಲ, ಎಷ್ಟು ಸುತ್ತು ಬೇಕಾಗುತ್ತೆ ಬಲಗೈಗೆ ಕಟ್ಕೋಬೇಕು. ಹೆಣ್ಮಕ್ಳು ಯಾವ ಕೈ, ಗಂಡು ಮಕ್ಕಳು ಯಾವ ಕೈ ಏನಿಲ್ಲ, ಎಲ್ಲರೂ ಬಲಗೈಗೆ ಕಟ್ಕೊಳ್ಳಿ. ಈ ಉಗಾದಿ ಅದ್ಭುತವಾಗಿರುತ್ತೆ. ಈ ಕಾಂಬಿನೇಷನ್ ಬರ್ತಕ್ಕಂಥ ನೆಗೆಟಿವಿಟಿನೆಲ್ಲ ತೆಗೆದು ಓಡಿಸೋಕ್ಕೆ ಆ ಒಂದು ಕಲರ್ ಥೆರಪಿ ನಿಮಗೆ ಕೊಡ್ತಾ ಇದ್ದೀನಿ. ಇಷ್ಟು ಮೇಷ ರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉಗಾದಿಯಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ. ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ನೋಡಿದಾಗ ಫಸ್ಟ್ ವಿದ್ಯಾರ್ಥಿಗಳಿಗೆ ಹೋಗೋಣ. ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಲಾಭದ ಸಮಯ, ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಆಸಕ್ತಿ, ಓದೋಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು 4ನೇ ಅಧಿಪತಿ 11ರಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವೃತ್ತಿಪರರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ 6ನೇ ಮನೆ ಆಗಿರ್ತಕ್ಕಂಥ 11ರಲ್ಲಿದ್ದಾಗ ವೃತ್ತಿಯಲ್ಲಿ ಹೆಚ್ಚಿನ ಲಾಭ. ವೃಷಭ ರಾಶಿ ಅಥವಾ ವೃಷಭ ಲಗ್ನದವ್ರಿಗೆ ಈ ಒಂದು ಉಗಾದಿಯಿಂದ ಒಂದು ಆಫರ್ ಅಂತಲೇ ಹೇಳ್ಬೋದು. ಹಾಗೆ ಈ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ರಲ್ಲಿದ್ದು ಹೆಚ್ಚಿನ ಒಂದು ಏನಂತಾರೆ ಇಂಕ್ರಿಮೆಂಟ್ ಬರ್ತಕ್ಕಂಥ ಸಾಧ್ಯತೆ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಲ್ಲಿಂದ ಬಡ್ತಿ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ಗೆ ನೋಡಿದಾಗ 10ನೇ ಮನೆ ಕೂತಿದೆ. ಮಂಗಳಾಕಾರಕ ಆಗಿರ್ತಕ್ಕಂಥ 10ನೇ ಮನೆ ಬಿಸ್ನೆಸ್ಸಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ಮಾಡ್ಬೋದು, ಹೆಸರು ಮಾಡ್ಬೋದು, ಮೇಜರಾಗಿ ಹೆಸರು ಮಾಡತಕ್ಕಂಥದ್ದು. ವಿವಾಹಕ್ಕೆ ಬರೋಣ. ಅದೇ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ರಲ್ಲಿ ವಿವಾಹವನ್ನು ಕೆಡಿಸುತ್ತೆ, ವಿವಾಹದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಿವಾಹದಲ್ಲಿ ಅಹಂ ಘರ್ಷಣೆ ಅಂತ ನಾವು ಏನು ಕರಿತೀವಿ, ಈಗೋ ಕ್ಲಾಶಸ್ ಅಂತ ಏನು ಕರಿತೀವಿ, ಅದು ಭಾಳ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ವಿವಾಹ ವಿಚಾರದಲ್ಲಿ ಒಬ್ಬರಿಗೆ ಗಲಾಟೆ ಆಗಿ ಇದರಲ್ಲಿ ಒಂದು ಮದುವೆ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ. ಆರೋಗ್ಯದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಮಾತ್ರ ಬರ್ತಕ್ಕಂಥದ್ದು, ಮೇಜರಾಗಿ ಯಾವುದೇ ರೀತಿಯ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆ, ಅನಾರೋಗ್ಯವಾಗಿರ್ತಕ್ಕಂಥ ಸಮಸ್ಯೆ ಯಾವುದೂ ಇಲ್ಲ. ಹಾಗೆ ಈ ಒಂದು ವೆಲ್ತ್ ಬಗ್ಗೆ, ಹಣಕಾಸಿನ ಬಗ್ಗೆ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 10ರಲ್ಲಿದ್ದಾನೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ 11ನೇ ಮನೆಯಲ್ಲಿದ್ದಾನೆ. ವಿಶೇಷವಾಗಿ 10ನೇ ಮನೆ ಅಥವಾ 11ನೇ ಮನೆ ಅಂತ ನಾವು ತಗೊಳ್ತೀವಿ, ಲಾಭಸ್ಥಾನ ಆಗಿರ್ತಕ್ಕಂಥ ಒಂದು ಗುರು 2ನೇ ಮನೆಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಹಸಿರು ಕಲರು, ಗ್ರೀನ್ ಕಲರ್ ಥ್ರೆಡ್, ವೃಷಭ ರಾಶಿಯವರಿಗೆ ಗ್ರೀನ್ ಕಲರ್ ಥ್ರೆಡ್ ಉತ್ತಮವಾಗಿರ್ತಕ್ಕಂಥ ಇದು ಬರುತ್ತೆ. ಯಾವತ್ತು ಹಾಕಬೇಕು? ಬುಧವಾರದ ದಿವಸ 6ರಿಂದ 8 ಗಂಟೆ ಒಳಗಡೆ ಒಂದು ಗ್ರೀನ್ ಕಲರು, ಸಾಧ್ಯವಾದಷ್ಟು ನೈಲಾನ್ ಕಲರು ಭಾಳ ಒಳ್ಳೆಯದು. ಸ್ವಲ್ಪ ಕಾಟನ್ ಹಾಕಿದ್ರೆ ಏನಾಗುತ್ತೆ, ಆ ಕಲರ್ ಬೇಗ ಮಾಸಿ ಆಗುತ್ತೆ, ಫೇಡ್ ಆಗ್ತಕ್ಕಂಥದ್ದು. ಅದು ರೆಡ್ ಆಗಿರ್ಬೋದು, ಯಾವುದೇ ಕಲರ್ ಆಗಿರ್ಬೋದು. ನೈಲಾನ್ ಥ್ರೆಡ್ ಇವಾಗ ಎಲ್ಲ ಕಡೆ ಸಿಗುತ್ತೆ. ನೈಲಾನ್ ಸ್ವಲ್ಪ ಆ ಕಲರ್ನ ರಿಟೈನ್ ಮಾಡ್ತಕ್ಕಂಥದ್ದು. ಬಲಗೈಗೆ ಒಂದು 2 ಸುತ್ತು ಅಥವಾ 3 ಸುತ್ತು ಹಾಕ್ಕೊಂಡ್ರೆ ಖಂಡಿತ ಡೆಫಿನೆಟ್ಲಾಗಿ ಹೆಲ್ಪ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಇಷ್ಟು ಒಂದು ಪರಿಹಾರ ವೃಷಭ ರಾಶಿ ಅಥವಾ ವೃಷಭ ಲಗ್ನ. ಗ್ರೀನ್ ಕಲರ್ ಥ್ರೆಡ್ಡು, ವಿಶೇಷವಾಗಿ ಗ್ರೀನ್ ಕಲರ್ ಥ್ರೆಡ್ಡು ಅನುಕೂಲಕರವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಕಂಡು ಬರ್ತದೆ. ಮುಂದಿನ ಒಂದು ರಾಶಿ ಅಥವಾ ಲಗ್ನಕ್ಕೆ ಹೋಗೋಣ. ಈ ಒಂದು ಮಿಥುನ ರಾಶಿ ಅಥವಾ ಮಿಥುನ ಲಗ್ನದ ಬಗ್ಗೆ ಮಾತಾಡೋಣ. ಈ ಮಿಥುನ ರಾಶಿಯಲ್ಲೇ ಗುರು ಇರ್ತಕ್ಕಂಥದ್ದು. ವಿದ್ಯಾಭ್ಯಾಸಕ್ಕೆ 4ನೇ ಮನೆಗೆ ಹೋಗ್ಬೇಕು. ಅಲ್ಲಿಂದ 4ನೇ ಮನೆ ಆಗಿರ್ತಕ್ಕಂಥ ಬುಧ 10ರಲ್ಲಿದ್ದಾನೆ, ಕೇಂದ್ರ ಸ್ಥಾನ ಅಂತ ಕರಿತೀವಿ. 10ನೇ ಮನೆಯಲ್ಲಿ ಸ್ವಲ್ಪ 9ನೇ ಮನೆ
ಹತ್ತರಲ್ಲಿಲ್ಲ, 9ನೇ ಮನೆಯಲ್ಲಿದೆ. 9ನೇ ಮನೆ ಒಂದು ಪ್ರಯಾಣದಲ್ಲಿ ಅನುಕೂಲಕರ, ಅಂದರೆ ಓದ್ತಕ್ಕಂಥದ್ದು ದೂರ ಒಂದು ಪ್ರದೇಶದಲ್ಲಿ ಓದ್ತಕ್ಕಂಥದ್ದು ಅನುಕೂಲಕರ. ಯಾರೋ ಒಂದು ಹಾಸ್ಟೆಲ್ ಬಿಟ್ಟಿರ್ತಾರೆ ಅಥವಾ ಹುಟ್ಟೂರಿಂದ ಬೇರೆ ಕಡೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಅನುಕೂಲ ಜಾಸ್ತಿ. ಹಾಗೆ ಸಾಮಾನ್ಯವಾಗಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಕಂಡು ಬರ್ತಾಯಿದೆ. 6ನೇ ಅಧಿಪತಿಗೆ ಹೋಗೋಣ. ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರ್ತಾಯಿದೆ. ಹೊಸ ವೃತ್ತಿ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ. ಒಂದು ವೃತ್ತಿಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಅಥವಾ ಇರ್ತಕ್ಕಂಥ ಸ್ಥಳದಲ್ಲೇ ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಬದಲಾವಣೆ ಸ್ಟ್ರಾಂಗ್ ಆಗಿ ಕಂಡು ಬರ್ತಾಯಿದೆ. ಹಾಗೆ 7ನೇ ಮನೆ ಬಿಸ್ನೆಸ್ ಅಂತ ಕಾಂಬಿನೇಷನ್ ತೊಗೊಂಡಾಗ 7ನೇ ಮನೆ ಬಿಸ್ನೆಸ್ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದರಿಂದ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ಬಿಸ್ನೆಸ್ಸು ಸ್ವಲ್ಪ ಉತ್ತಮವಾಗಿಯೇ ನಡೆಯುತ್ತೆ. ಅಂದರೆ ಸ್ವಲ್ಪ ಈ ಅಂದ್ಕೊಂಡಿದ್ದಷ್ಟು ಲಾಭ ಬರದೇ ಇರತಕ್ಕಂಥದ್ದು. ಯಾಕೆಂದರೆ 2ನೇ ಮನೆಗೆ ಗುರು ವ್ಯಯಭಾವದಲ್ಲಿರ್ತಾನೆ, 1ನೇ ಮನೆ ಅಂತಂದಾಗ ವ್ಯಯ ಆಗುತ್ತದು. ಆದರೂ 7ನೇ ಮನೆ ಲಗ್ನದಲ್ಲಿದ್ದು 7ನೇ ಮನೆಗೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಇಲ್ಲಿ ಸ್ವಲ್ಪ ಸಾಧಾರಣವಾಗಿ ಲಾಭಾಂಶವಾಗಿ ಬರ್ತಕ್ಕಂಥದ್ದು, ಹೆಚ್ಚಾಗಿ ನಷ್ಟ ಆಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ವಿವಾಹ ವಿಚಾರಕ್ಕೆ ಬರೋಣ. ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ. ವಿವಾಹದಲ್ಲಿ ಮಾತುಕತೆಯಲ್ಲಿ ಒಂದು ಒನ್ ಸೈಡೆಡ್ ಡಿಸಿಷನ್ ಅಂತ ನಾವು ಕರಿತೀವಿ, ಸಿಂಗಲ್ ಸೈಡ್ ಡಿಸಿಷನ್. ಅವ್ರು ಒಪ್ಕೊಂಡ್ರೆ ನಾವು ಒಪ್ಕೊಳ್ಳಲ್ಲ, ನಾವು ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ ಆಗಿರ್ತಕ್ಕಂಥ ಸಾಧ್ಯತೆ ಬಹುತೇಕ ಕಾಂಬಿನೇಷನ್ ಬರ್ತಾಯಿದೆ. ಹಾಗೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂಟಿತನ ಕಾಡಿಸ್ತಕ್ಕಂಥದ್ದು ಅಥವಾ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಸೊ ಪರಸ್ಪರ ಒಬ್ಬರೊಬ್ಬರಿಗೆ ಮಾತುಕತೆಯಲ್ಲಿ ಸಮಸ್ಯೆಯಾಗಿ ಸ್ವಲ್ಪ ಮಾತುಕತೆ ಬಿಟ್ಟಿರ್ತಕ್ಕಂಥದ್ದು, ಸಿಂಗಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 9ನೇ ಮನೆಯಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡು ಚೆನ್ನಾಗಿರ್ತಕ್ಕಂಥ ಒಂದು ಉಗಾದಿ ಭವಿಷ್ಯದಲ್ಲಿ ಬರ್ತಾಯಿದೆ. ಆದರೆ ಹೀಟ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಅಸಿಡಿಟಿ ಆಗ್ತಕ್ಕಂಥದ್ದು ಅಥವಾ ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಿದೆ. ಸೊ ಈ ಒಂದು ವಿಚಾರದಲ್ಲಿ ನಾವು ಬಂದಾಗ ನಾವು ವೆಲ್ತ್ಗೆ ಬರೋಣ, ಅಂದರೆ ಹಣಕಾಸು ವಿಚಾರ ಬರೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 10ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮನೆಯಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಗುರು ರಾಶಿಯದಲ್ಲೇ ಗುರು ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಒಂದು ವೈಟ್ ಕಲರ್ ಥ್ರೆಡ್, ಇದು ಕೂಡ ನೈಲಾನ್ ಸಿಗುತ್ತೆ. ವೈಟ್ ಕಲರ್ ನೈಲಾನ್ ತೊಗೊಳ್ಬೋದು. ಒಂದು 2 ಸುತ್ತು 3 ಸುತ್ತು 4 ಸುತ್ತು 5 ಸುತ್ತು ಎಷ್ಟು ಬೇಕಾದ್ರೂ ಸುತ್ತು ಹಾಕ್ಕೋಬೋದು. ಸೋಮವಾರ ದಿವಸ ಹಾಕ್ಕೋಬೇಕು. ಬೆಳಿಗ್ಗೆ 6ರಿಂದ 8 ಗಂಟೆ ಒಳಗಡೆ ಉಗಾದಿಯ ನಂತರ ಅಥವಾ ಹತ್ತಿರದಲ್ಲಿರ್ತಕ್ಕಂಥದ್ದು ಖಂಡಿತ ಆಗ್ತಕ್ಕಂಥದ್ದು. ಈ ಒಂದು ಸಣ್ಣ ಪರಿಹಾರ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಒಂದು ವೈಟ್ ಕಲರ್ ಥ್ರೆಡ್ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಮೇಷ ವೃಷಭ ಮಿಥುನ ರಾಶಿಯವರ ಭವಿಷ್ಯ ಈ ವರ್ಷ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರಿ. ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಸ್ಕೊಡೋಣ. ಈಗೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಹಾಕೋಣ. ವೀಕ್ಷಕರೇ, ನೀವು ಕೂಡ ಮನೆ ಕಟ್ಟಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು ಅಥವಾ ಶಾಪ್ಗಳನ್ನ ಕಟ್ಟಬೇಕು ಅನ್ನುವಂತಹ ಪ್ಲ್ಯಾನ್ ಇದ್ದು ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗ್ತಾ ಇದ್ದು ಈಗ ಈ ಪಾಯವನ್ನು ಅಗಿಯುವಂತಹ ಕೆಲಸಗಳು ಆಗ್ತಾ ಇದ್ರೆ ಅಂಥವರು ಫೌಂಡೇಶನ್ ಕಿಟ್ಟನ್ನು ತೆಗೆದುಕೊಂಡ್ರೆ ಒಳಿತು. ನೆಗೆಟಿವ್ ಎನರ್ಜಿಗಳನ್ನು ಹೋಗಲಾಡಿಸಿ ಪಾಸಿಟಿವನ್ನು ಇಲ್ಲಿ ನಿರ್ಮಾಣ ಮಾಡುತ್ತೆ. ಅದೇ ರೀತಿಯಾಗಿ ಮನೆ ಕಟ್ಬಿಟ್ಟಿದ್ದೀವಿ, ಶಾಪ್ ನಿರ್ಮಾಣ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಇದ್ದರೆ ಅಂಥವ್ರಿಗೂ ಕೂಡ ಪರಿಹಾರ ಇದೆ. ಅಂಥವರು ಇಂಟರ್ನಲ್ ಕಿಟ್ಟನ್ನು ಪರ್ಚೇಸ್ ಮಾಡಿಕೊಂಡು ನೀವು ಒಳಿತನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಜೊತೆಗೆ ನೋಡಿ ಈ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅಂಥವ್ರು ಎಲ್ಲಿಗೆ ಹೋದರೆ ಒಳಿತು ಅನ್ನುವಂತಹ ಪ್ರಶ್ನೆ ಇದ್ದವ್ರಿಗೆ ಅಂಥವ್ರಿಗೂ ಕೂಡ ಉತ್ತರ ಇದೆ. ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಅವರು ಕೂಡ ಜಾಯಿನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನಂಬರ್ಗೆ ಕರೆ ಮಾಡಿದರೆ ನೀವು ಕೂಡ ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಈಗ ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ,
ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮೇಷ, ವೃಷಭ, ಮಿಥುನ ರಾಶಿಯ ಭವಿಷ್ಯ ಹೇಗಿರ್ಲಿಕ್ಕಿದೆ ಈ ವರ್ಷ ಅಂತ ಹೇಳಿ. ಇದೀಗ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡಿ. ಹಾಗೆ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದ ವಿಚಾರಕ್ಕೆ ಬಂದಾಗ 4ನೇ ಮನೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಫಸ್ಟ್ ತೊಗೊಳ್ಳೋಣ. 4ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 9ನೇ ಮನೆಯಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲದ ಪರಿಸ್ಥಿತಿ ತೋರಿಸ್ತಾ ಇದೆ. ಹಾಗೆ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದು ಅಥವಾ ದೂರ ಪ್ರಯಾಣ ಮಾಡಿ ಓದ್ತಕ್ಕಂಥದ್ದು ಅಥವಾ ಹಾಸ್ಟೆಲಲ್ಲಿ ಓದ್ತಕ್ಕಂಥದ್ದು ಸ್ವಲ್ಪ ಲಾಭಕರವಾಗಿ ತೋರಿಸ್ತಕ್ಕಂಥದ್ದು. ಯಾರು ಹೈಯರ್ ಸ್ಟಡೀಸ್ನ ಇಷ್ಟಪಡ್ತಾರೆ, ಉನ್ನತ ವ್ಯಾಸಂಗವನ್ನು ಮಾಡಬೇಕು, ಅವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಭಾಳ ಅದ್ಭುತವಾಗಿ ಕಂಡುಬರ್ತಾ ಇದೆ. ಹಾಗೆ 6ನೇ ಮನೆ ವೃತ್ತಿಗೆ ಹೋಗೋಣ. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು 12ನೇ ಮನೆಯಲ್ಲಿರೋದ್ರಿಂದ ವೃತ್ತಿಪರರಿಗೆ ಸ್ವಲ್ಪ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿಲ್ಲ. ಇಲ್ಲಿ 6ನೇ ಮನೆ ಅಂತ ನಾವು ನೋಡಿದಾಗ ಗುರುವಿನ ಸ್ಥಳ 12ನೇ ಮನೆಗೆ ಹೋದಾಗ ವ್ಯಯಭಾವದಲ್ಲಿರ್ತಕ್ಕಂಥದ್ದು, ಕೆಲಸದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ಕೆಲಸ ಬಿಡ್ತಕ್ಕಂಥದ್ದು, ಕೆಲಸವನ್ನು ಒತ್ತಡದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ನು ಭಾಳ ಬಲಯುತವಾಗಿ ತೋರಿಸ್ತಾ ಇದೆ. ಹಾಗೆ ವ್ಯಾಪಾರಕ್ಕೆ ಬರೋಣ. 7ನೇ ಅಧಿಪತಿ ವ್ಯಾಪಾರವನ್ನು ತೋರಿಸುತ್ತೆ. ವ್ಯಾಪಾರಾಧಿಪತಿಯಾಗಿರ್ತಕ್ಕಂಥ 9ರಲ್ಲಿದ್ದಾಗ ಸಾಧಾರಣ ಫಲವನ್ನು ನಿರೀಕ್ಷೆ ಮಾಡ್ಬೋದು, ಹೆಚ್ಚಿನ ಫಲವನ್ನು ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಮದುವೆ ವಿಚಾರಕ್ಕೆ, 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ನೇ ಮನೆ ಕೂತಿರೋದು ಮದುವೆ ವಿಚಾರಕ್ಕೆ ಸ್ವಲ್ಪ ವಿಳಂಬವನ್ನು ಆಗುತ್ತೆ ಅಥವಾ ಹಿರಿಯರಿಂದ ಸ್ವಲ್ಪ ಮದುವೆ ವಿಚಾರದಲ್ಲಿ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಹಿರಿಯರ ಆಶೀರ್ವಾದ ಅಥವಾ ಹಿರಿಯರ ಒಂದು ಅಪ್ರೂವಲ್ ಅಂತ ನಾವು ಏನು ಕರಿತೀವಿ ಅಲ್ಲಿ ಕಂಡು ಬರ್ತಾ ಇದೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ರೋಗಾಧಿಪತಿಯಾಗಿರ್ತಕ್ಕಂಥ 12ನೇ ಮನೆ ಇದ್ದಾಗ ರೋಗದಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ, ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಈ ಚೋಕ್ ಆಗ್ತಕ್ಕಂಥದ್ದು ಅಥವಾ ಹಾರ್ಟ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ 12ನೇ ಮನೆ ಗುರು ಸ್ವಲ್ಪ ಸಮಸ್ಯೆಯನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ತಂದು ಕೊಡ್ತಾ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಥವಾ ವೆಲ್ತ್ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 9ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಸ್ವಲ್ಪ ವ್ಯಯಭಾವದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಮಂಗಳ 8ನೇ ಮನೆಗೆ ಬಂದಿರತಕ್ಕಂಥದ್ದು. ಈ ಒಂದು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಥ್ರೆಡ್ ಅನುಕೂಲಕರವಾಗಿರ್ತಕ್ಕಂಥದ್ದು. ಇದನ್ನು ಶನಿವಾರದ ದಿವಸ 6ರಿಂದ 8 2 ಸುತ್ತು ಅಥವಾ 3 ಸುತ್ತು ನೈಲಾನ್ ಥ್ರೆಡ್ಡು ಹಾಕ್ಕೊಳ್ಳಿ. ಏನೇನು ನೆಗೆಟಿವಿಟಿ ಇದೆ ಜಾಬಲ್ಲಿ ಅಥವಾ ಯಾವ್ದು ಹೇಳಿದೆಲ್ಲ ನೆಗೆಟಿವ್ ಇರ್ತಕ್ಕಂಥದ್ದೆಲ್ಲ ಭಾಳಷ್ಟು ಕಮ್ಮಿ ಆಗುತ್ತೆ. 1 ತಿಂಗಳ ಕಾಲ ಬಳಸಿ ಅದನ್ನು ಡಿಸ್ಕಾರ್ಡ್ ಮಾಡಿ. ಇಷ್ಟು 4 ರಾಶಿ ಅಥವಾ 4 ಲಗ್ನದ ಬಗ್ಗೆ ಈ ಉಗಾದಿಯ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ.
ಓಕೆ ಗುರೂಜಿ, ಇನ್ನು ಉಳಿದ ರಾಶಿಗಳ ಬಗ್ಗೆ ನೀವು ನಾಳೆ ತಿಳಿಸ್ಕೊಡ್ತೀರಿ. ಮತ್ತು ಈ ಎಲ್ಲ ರಾಶಿಗಳ ಭವಿಷ್ಯವನ್ನು ಹೇಳಿದ್ರಿ. ಮತ್ತು ಯಾವುದಾದ್ರೂ ಒಂದು ಈ 4 ರಾಶಿಗಳಿಗೆ ಹೊಂದಾಣಿಕೆ ಆಗುವಂಥದ್ದು ಏನಾದರೂ ಇದೆಯಾ? ಮತ್ತು ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಪರಿಹಾರ ಅನ್ನುವಂತಹ ಬಂದಂತಹ ವಿಚಾರದಲ್ಲಿ ಯಾವ ದೇವರ ಮೊರೆ ಹೋಗಬೇಕು ಅನ್ನೋದು ಪ್ರಶ್ನೆ ಇದೆ. ಈಗ ಪ್ರತಿಯೊಂದು ರಾಶಿ ಮತ್ತು ಪ್ರತಿಯೊಂದು ಲಗ್ನಕ್ಕೂ ಅವರದೇ ಆಗಿರ್ತಕ್ಕಂಥ ದೇವತೆ, ಅಧಿದೇವತೆ, ಪ್ರತ್ಯಾಧಿದೇವತೆ ಇರ್ತಕ್ಕಂಥದ್ದು. ಅದು ಲಗ್ನದ ಮೇಲೆ ನಾವು ನೋಡ್ತೀವಿ. ಈಗ ನಾನು ಹೇಗೆ ಹೇಳಿರ್ತಕ್ಕಂಥದ್ದು ರಾಶಿ ಮತ್ತು ಲಗ್ನ ಅಂತ ನೋಡಿದ್ವಿ. ಪ್ರತಿಯೊಂದು ಲಗ್ನಕ್ಕೂ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದಾಗ ಅಧಿಪತಿ, ಪ್ರತ್ಯಾಧಿಪತಿ ಆ ರೀತಿಯಾಗಿರ್ತಕ್ಕಂಥ ನೋಡಬೇಕು ಅಂತಂದರೆ ಸ್ವಲ್ಪ ಕೂಲಂಕುಷವಾಗಿ ಗ್ರಹದ ಸ್ಥಿತಿಯನ್ನು ನೋಡಿ ನಾವು ದೇವರ ವಿಚಾರದಲ್ಲಿ ಹೇಳ್ತೀವಿ. ಜನರಲ್ಲಾಗಿ ರಾಶಿ ಮೇಲೆ ಹೇಳಲಿಕ್ಕೆ ಬರೋದಿಲ್ಲ. ಓಕೆ ಗುರುಜಿ, ಇವತ್ತಿನ ದಿನದಲ್ಲಿ ನೀವು ಮೇಷ, ವೃಷಭ, ಮಿಥುನ ಮತ್ತು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿರಲಿಕ್ಕಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಏಪ್ರಿಲ್ 20ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗುತ್ತೆ. ನೀವು ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ, ಮತ್ತು ಮನೆ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಇಂಟರ್ನಲ್ ಅಂದರೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಕಟ್ ಆಗೋಗ್ಬಿಟ್ಟಿದೆ ಅನ್ನೋರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದ್ದರೆ ಅಂಥವ್ರು ಇಂಟರ್ನಲ್ ಕಿಟ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಸಮಸ್ಯೆಗಳಿಂದ ದೂರ ಆಗಬಹುದು ಅಂತ ಹೇಳ್ತಾ, ಈ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನಗೆ ಆಸ್ಟ್ರಾಲಜಿ ಕಲಿಬೇಕು ಅನ್ನೋ 1% ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಅವ್ರದ್ದು ಆ್ಯಡ್ ನೋಡಿದೆ. ಇನ್ನೊಂದು ಕಾರಣ ನಮ್ಮಮ್ಮ, ಅವ್ರೇನಂತ ಹೇಳಿದ್ರು ಅಂದರೆ, ಜಸ್ಟ್ ನನಗೆ ಈ ಏಜಲ್ಲಿ ಕಲಿಯೋಕ್ಕಾಗಲ್ಲ, ಅಲ್ಲಿ ಮ್ಯಾಥ್ಸ್ ಎಲ್ಲ ಬರುತ್ತೆ, ನಿನಗೆ ಈಸಿ ಅರ್ಥ ಆಗುತ್ತೆ, ಯಾಕೆ ಚಾನ್ಸ್ ಇದ್ದು ಕಲಿಯೋಲ್ಲ ಅಂತ ಹೇಳಿದ್ರು. ಸರಿ, ಒಂದು ಟ್ರೈ ಮಾಡೋಣ ಅಂತ ನಮ್ಮ ಅಕ್ಕ ಅವ್ರನ್ನ ನೋಡಿದ್ರೆ ಇಂಟ್ರೆಸ್ಟ್ ಬಂತು, ಜಾಯ್ನ್ ಆದೆ. ಫಸ್ಟ್ ಸ್ಟೇಟ್ಮೆಂಟ್ ನನಗೆ ಗುರೂಜಿ ತುಂಬ ಇಷ್ಟ ಆಗಿದ್ದು, ಇಂಟ್ರೆಸ್ಟಿಂಗ್ ಅಂದರೆ, ವಿ ಕೆನಾಟ್ ಚೇಂಜ್ ದ ಫೇಟ್. ಹಣೆ ಬರ ಯಾರೂ ಬದಲಾಯಿಸೋಕ್ಕಾಗಲ್ಲ. ಅಲ್ಲಿ ನನಗೆ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ ಅನಿಸಿದ್ದು. ಬಿಕಾಸ್ ಅವರು ಜನನ ಜಸ್ಟ್ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋಂಗಿದ್ದಿದ್ರೆ ಆ ಸ್ಟೇಟ್ಮೆಂಟ್ ಹೇಳ್ತಾ ಇರಲಿಲ್ಲ. ಸೊ ಅವ್ರು ಹೇಳಿದ್ದು ಹಣೆ ಬರ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಏನೇ ಹಣೆ ಬರ ಬಂದರೂ ಆ ಚಾಲೆಂಜ್ನ ನಾವು ಯಾವ ಥರ ಫೇಸ್ ಮಾಡ್ಬೋದು ಸ್ಟ್ರಾಂಗಾಗಿ ಅನ್ನೋದೇ ಆಸ್ಟ್ರಾಲಜಿ. ಭವಿಷ್ಯದಲ್ಲಿ ಏನೇನು ಚಾಲೆಂಜ್ ಬರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಬರೋ ಚಾಲೆಂಜ್ನ ಯಾವುದೇ ಥರ ಬಂದರೆ ಎಷ್ಟು ಧೈರ್ಯವಾಗಿ ಫೇಸ್ ಮಾಡ್ಬೋದು ಅನ್ನೋದನ್ನು ತುಂಬ ಎಕ್ಸಲೆಂಟಾಗಿ ಬೇಸಿಕಲಿ ಡೀಪ್ ಸೀಕ್ರೆಟ್ಸಲ್ಲಿ ಹೇಳ್ಕೊಟ್ರು. ಐ ಆಮ್ ವೆರಿ ಫೀಲ್ ಬ್ಲೆಸ್ಡ್ ಟು ಲರ್ನ್ ಫ್ರಮ್ ದಿಸ್ ಗುರು. ಬಿಕಾಸ್